ಈಗ ಊಟ ಮಾಡ್ತಾ ಇರ್ತಕ್ಕಂಥ ವಿಚಾರಕ್ಕೆ ಬಂದರೆ ಅಥವಾ ನಾವು ನಿದ್ದೆ ಮಾಡ್ತಕ್ಕಂಥ ವಿಚಾರಕ್ಕೆ ಬಂದರೆ ಈಗ ನಮ್ಮ ದೇಹದಲ್ಲಿ ಶಕ್ತಿ ಕಮ್ಮಿ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಈ ಶಕ್ತಿ ಬರ್ಸ್ಕೋಬೇಕಾ ಬೇಡವಾ? ಬರ್ಸ್ಕೋಬೇಕು ಗುರುಗಳೇ. ಇದಕ್ಕೆ ಸಂಧಿಕಾಲ ಅಂತಾರೆ. ಏನ್ ಕಾಲ? ಸಂಧಿಕಾಲ. ಸಂಧಿಕಾಲ ಅಂತಾರೆ. ನಿನ್ಗೇನಾರು ಅರ್ಥ ಆಯ್ತಾ ಸಂಧಿಕಾಲ ಅಂದ್ರೆ? ವ್ಯಾಕರಣ ಅಂದ್ರೆ ಕ್ಯಾಕರಣ ಅಂದಂಗೆ ಐತೆ ಅಲ್ವಮ್ಮ? ಇಲ್ವಲ್ಲ, ಈಗ ಬಟ್ಟು ಬ್ಯಾಟು ಕ್ಯಾಟೆ ತಾನೇ ಇರೋದು. ಈ ಸಂಧಿಕಾಲ ಯಾವುದು? ಈ ಸಂಧಿಕಾಲದಲ್ಲಿ ಯಾರು ದೇಹವನ್ನ ಬಳಸ್ತಾರೆ ಅವರ ದೇಹದಲ್ಲಿ ಜೀವಕೋಶಗಳು ಉತ್ಪತ್ತಿ ಆಗತ್ತೆ, ದೇಹದಲ್ಲಿ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಪಾಪ ಕೆಲವರು ಹೇಳ್ತಾರೆ, ಇಷ್ಟಪ್ಪ ಮುದ್ದೆ ಅವರೆಕಾಳು ಸಾರು ಹಾಕೊಂಡು ತಟ್ಟೆ ತುಂಬ ಹೊಡೆದ್ಬಿಟ್ರೆ ಹೆಂಗಿರ್ತದೆ ಗೊತ್ತಾ ಅಂತಾರೆ. ಹೇಳ್ತಾರೆ. ಏನಮ್ಮ? ಹೌದು. ಒಂದು 8 ಚಪಾತಿನ ಒಂದಿಷ್ಟಪ್ಪ ಚಟ್ನಿ ಹಾಕೊಂಡು ತಿಂದುಬಿಟ್ರೆ ಹೆಂಗಿರುತ್ತೆ ಗೊತ್ತಾ ಹೇಳ್ತಾರೆ. ಆಮೇಲೆ ದೊಡ್ಡ ಬಾಟ್ಲು ಹಾರ್ಲಿಕ್ಸು ಬೋರ್ನ್ವಿಟ ಕುಡಿದು ಬಿಟ್ರೆ ಹೆಂಗಾಗುತ್ತೆ ಗೊತ್ತಾ? ಅಂದರೆ ದೇಹದಲ್ಲಿ ಶಕ್ತಿ ಪಡ್ಕೊಳ್ಳೋದು ಇನ್ನೂ ನಮ್ಮ ದೇಶದಲ್ಲಿ ಇನ್ನೂ ಗೊತ್ತಿಲ್ಲ. ಮಾಂಸ ತಿಂದರೆ ಶಕ್ತಿ ಬರ್ತದೆ, ಕ್ಯಾರೆಟ್ ತಿಂದರೆ ಶಕ್ತಿ ಬರ್ತದೆ, ಮುದ್ದೆ ತಿಂದರೆ ಒಳ್ಳೇದಾಯ್ತದೆ. ಏನಮ್ಮ? ಹೌದು ಗುರುಗಳೇ. ಆಗಲ್ಲ ರೀ, ಏನೂ ಇಲ್ಲ, ಅಲ್ಲಿ ಸತ್ತೋಗಿದೆ. ನೀವೇನು ತಿಂದರೂ ಆಗಲ್ಲ, ಆಗೂ ಇಲ್ಲ, ಆಗೋದು ಇಲ್ಲ. ಮತ್ತೇನು ಮಾಡಬೇಕು? ಅದನ್ನೇ ಕೇಳ್ತಾ ಇರೋದು ನಾನು. ಯಾಕೆ ಇವಾಗ ಕಾರ್ಯಕ್ರಮದಲ್ಲಿ ಮಾತು ಹೇಳ್ತಾ ಇದ್ದೀನಿ ಅಂದ್ರಮ್ಮ, ನಮ್ಮ ಜನಕ್ಕೆ ಯಾವ ಕಾರಣಕ್ಕೂ ಚೆನ್ನಾಗಿ ಬರೆದ್ಬಿಟ್ಟು ರುಬ್ಬಿಟ್ಟು ಕುಡಿಸ್ಬಿಟ್ರು ಗೊತ್ತಾಗಲ್ಲ. ಕಾರಣ ಏನಂದ್ರೆ ನೆಗ್ಲೆಕ್ಟ್. ಬಿಡ್ರಿ, ಏನೋ ಒಂದು ಆಗತ್ತೆ, ಏನೋ ಹುಟ್ಟಿದೆ ಒಂದಿನ ಸಾಯ್ತೀನಿ ಬಿಡ್ರಿ, ದೇವ್ರಿಗೆ ಗೊತ್ತಿಲ್ವೇನ್ರಿ, ಇವನು ದೇವ್ರೆಲ್ಲ ಕುತ್ಕೊಳ್ಳೋದ್ರಿಂದ ಬರ್ಕೋಬೇಕು ಯಾರಿಗೇನು ಕಮ್ಮಿ ಐತಿ ಅಂತ. ಅವ್ನು ಇನ್ನೇನು ಕೆಲಸ ಅಲ್ಲ ದೇವ್ರಿಗೆ. ಈ ರೀತಿ ಉಡಾಫೆ ಜೀವನ ಬೇಡ ಅನ್ನೋ ಉದ್ದೇಶ ಅಷ್ಟೇ ಹೊರ್ತು ಮಕ್ಕಳಿಗೂ ಉಡಾಫೆ ಕಲಿಸಿದ್ದೀರಾ ನೀವು. ಉಡಾಫೆ ಜೀವನ ಏನದು ಅಂದರೆ ಒಳ್ಳೇದಾಯ್ತದ ಮುಂದಕ್ಕೆ. ಹೌದು ಅಲ್ವಾ? ಇದೇ ಉಡಾಫೆ. ಹೌದೌದು. ಹುಡುಗಿ ಚೆನ್ನಾಗಿ ಮಾಡಿದ್ರೆ ತಾನೇ ಸಾಂಬಾರು ಚೆನ್ನಾಗಿರುತ್ತೆ. ಹೌದು. ಹೆಂಗೆ ಮಾಡೋದು ಚೆನ್ನಾಗಿರುತ್ತೆ ಅಂದರೆ ಏನು ಮಾಡೋಣ? ಆಗಲ್ಲ. ಹಾಗಾಗಿ ಈ ಸಂಧಿಕಾಲವನ್ನು ಪ್ರತಿ ಮಕ್ಕಳು ದೊಡ್ಡವರು ಬಳಸಿದ್ದೀರಾ, ಬಳಸ್ತಾ ಇದ್ದೀರಾ? ಸಂಧಿಕಾಲ ಬಳಸೋಕ್ಕಾಗಿದೆಯಾ? ಯಾವುದದು? ಸೂರ್ಯ ಅಂದರೆ ಬೆಳಕು ಮತ್ತು ಕತ್ತಲ ಎರಡೂ ಭಾಗದ ಮಧ್ಯ ಬರೋದೇ ಸಂಧಿಕಾಲ. ಅಂದರೆ ಸಂಜೆ ಆಗ್ತಾ ಇದೆ ಅಂದರೆ ರಾತ್ರಿ ಬರುತ್ತೆ, ಬೆಳಕು ಕಮ್ಮಿ ಆಗತ್ತೆ, ಇದು ಸಂಧಿಕಾಲ. ಇದು ಯಾವುದು? ಸಂಜೆ 5ರಿಂದ 6 ಗಂಟೆ ಸಂಧಿಕಾಲ. ಯಾವುದು? ಸಂಜೆ 5ರಿಂದ 6 ಗಂಟೆ ಸಂಧಿಕಾಲ. ಈಗ ಬೆಳಗ್ಗೆ ಸೂರ್ಯ ಉದಯ ಆಗಬೇಕು, ಕತ್ಲು ಹೋಗ್ತಾ ಇದೆ, ಬೆಳಕು ಬರ್ತಾ ಇದೆ, ಆ 5ರಿಂದ 6 ಸಂಧಿಕಾಲ. ಈಗ ಬೆಡ್ಶೀಟ್ ಹೊತ್ಕೊಂಡು 9 ಗಂಟೆ 10 ಗಂಟೆಗೆ ಹೇಳೋರಿಗೆ ಈಗ ದೇಹದಲ್ಲಿ ಶಕ್ತಿ ಎಲ್ಲಿ ಬರುತ್ತೆ? ಹೌದು. ಮಕ್ಕಳು ಅದೇನೆ, ರಾತ್ರಿ 12 ಗಂಟೆ ಗಂಟೆ ಓದಿಸೋದು, ಇಲ್ಲ ಟಿವಿ ನೋಡೋದು, ಇಲ್ಲ ಓದ್ಲಾ ಮಾತಾಡೋದು, ಇಲ್ಲ ಎಲ್ಲೋ ಹೋಗಿ ಬಂದಿರೋದು. ಬೆಳಿಗ್ಗೆ 5 ಗಂಟೆ ಮೇಲೆ ಯಾರೇ ಆಗಲಿ ಬೆಡ್ಡಿಂದ ಮಲಗಿದ್ದು ಅಂದರೆ ಮಲಗ್ತಕ್ಕಂಥ ವಿಚಾರ ಬಿಟ್ಟಾಗ ಅವರಿಗೆ ದೇಹದಲ್ಲಿ ಶಕ್ತಿ ಬರುತ್ತೆ ಅಂತ ಅವರಿಗೆ ಮದುವೆ ಮಾಡ್ಬೋದು. ತಿಂದು ಶಕ್ತಿವಂತರಾಗಿರ್ತಲ್ಲ ಅವ್ರಿಗೆ ಮದುವೆ ಮಾಡಬೇಡಿ, ಏನೂ ಆಗಲ್ಲ. ಚೆನ್ನಾಗಿ ತಿಂದು ಮೈ ಬೆಳೆಸ್ಕೊಂಡಿರ್ತಲ್ಲಮ್ಮ, ಅವ್ರಿಗೆ ಶಕ್ತಿ ಇದೆ ಅಂತ ಅಂದ್ಕೊಂಡ್ರೆ ಮದುವೆ ಶಕ್ತಿ ಅಲ್ಲ ಅದು. ಮದುವೆ ಶಕ್ತಿ ಯಾವ್ದು ಬೇರೆ ಇದೆಯಾ? ನಿನಗೂ ಡೌಟ್ ಅಲ್ಲ ನಮ್ಮ? ಹೌದು ಗುರುಗಳೇ. ಮದುವೆ ಶಕ್ತಿ ಯಾವುದು? ದೃಢಕಾಯವಾದ ದೇಹ ಮದುವೆ ವರ್ಕ್ ಆಗಲ್ಲ. ಏನದು ಅಂದರೆ ಮನಸ್ಸಿನ ಶಕ್ತಿ. ದೇಹದ ಶಕ್ತಿಗೂ ಮನಸ್ಸಿನ ಶಕ್ತಿಗೂ ವ್ಯತ್ಯಾಸ ಇದೆ. ಮನಸ್ಸಿಗೆ ಶಕ್ತಿ ಬಂದರೆ ಎತ್ತೀನಿ ಬಿಡೋ, ಮಾಡ್ತೀನಿ ಬಿಡೋ ಕೆಲಸನ ಅಂತಾರೆ. ಬರೇ ದೇಹದಲ್ಲಿ ಶಕ್ತಿ ಇದ್ರೆ ನೋಡ್ಬಿಟ್ಟು ಎದ್ಕೊಂಡ್ಬಿಡ್ತಾನ, ಅಯ್ಯೋ ಆಗಲ್ಲ, ಅದು ದೇಹ ತೂಕ, ನನ್ನ ಕೈಯಲ್ಲಿ ಆಗಲ್ಲ. ದೇಹದಪ್ಪ ಕೆಲಸ ಆಗಲ್ಲ. ಕೆಲವು ಸಣ್ಣಗಿರ್ತಾರೆ, ಇಂಗ್ಲೀಷ್ ಹೀರೋ ಇದ್ದಂಗೆ ಟಕ್ ಅಂತ ಕೆಲಸ ಮಾಡ್ಬಿಡ್ತಾರೆ. ಅದು ಮನಸ್ಸಿನ ಶಕ್ತಿ. ಯಾವ್ದು ಬೇಕು ಇವಾಗ? ಮನಸ್ಸಿನ ಶಕ್ತಿ ಬೇಕು ಅಲ್ವಾ? ಈ ಮನಸ್ಸಿನ ಶಕ್ತಿ ಬೇಕು ಅಂದರೆ ಯಾರು ಪರಿಹಾರ ಮಾಡಬೇಕಾಗಿಲ್ಲ, ಯಾರು ಉದ್ಧಾರ ಮಾಡಬೇಕಾಗಿಲ್ಲ. ಇದು ಮನಸ್ಸಿನ ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಅಷ್ಟು ಸುಲಭನಾ?